ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ಜನರಿಗೆ ಒಂದು ಕರೆಯನ್ನು ಕೊಟ್ಟರು. ನೀವು ಚಿನ್ನವನ್ನು 1 ವರ್ಷದ ಮಟ್ಟಿಗೆ ಖರೀದಿ ಮಾಡಬೇಡಿ ಅನ್ನುವಂಥದ್ದು. ಎರಡನೇದಾಗಿ ವಿದೇಶಿ ಪ್ರವಾಸವನ್ನು ಕೂಡ ಸಾಧ್ಯವಾದಷ್ಟು ಮುಂದೂಡಿಕೆ ಮಾಡಿ 1 ವರ್ಷದ ಮಟ್ಟಿಗೆ ಅಂತ ಕರೆಯನ್ನು ಕೊಟ್ಟರು. ಹಾಗಾಗಿ ವಿದೇಶಗಳಿಗೆ ಪ್ರವಾಸ ಹೋಗುವವರಿಗೆ ಒಂದು ಪ್ರಶ್ನೆ ಉಂಟಾಗಿದೆ, ಇವಾಗ ವಿದೇಶಗಳಿಗೆ ಹಾಗಿದ್ರೆ ಹೋಗಬೇಕೋ ಬೇಡವೋ ಅನ್ನುವಂಥದ್ದು. ಮತ್ತೊಂದು ಕಡೆ ಟ್ರಾವೆಲ್ ವಲಯದಲ್ಲಿ ಉದ್ಯಮಿಗಳು ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ವಲಯದಲ್ಲಿ ಏನಾಗಿದೆ, ಸೊ ಹಾಗಿದ್ರೆ ವಿದೇಶಿ ಪ್ರವಾಸವನ್ನು ಈಗ ಮಾಡಬೇಕೋ ಬೇಡವೋ, ಉದ್ಯಮಿಗಳು ಏನು ಹೇಳ್ತಾ ಇದ್ದಾರೆ, ಪ್ರವಾಸೋದ್ಯಮದ ಟ್ರೆಂಡ್ ಯಾವ ರೀತಿಯಲ್ಲಿ ಬದಲಾಗ್ತಾ ಇದೆ ಇತ್ಯಾದಿ ವಿಚಾರಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ. ಜೊತೆಗೆ ವಿದೇಶಿ ಪ್ರವಾಸಕ್ಕೆ ಹೋಗಬಾರ್ದು ಅಂತ ಇದ್ದರೆ ಸ್ವದೇಶದಲ್ಲಿ ಏನಾದರೂ ಆಪ್ಷನ್ಸ್ ಇದೆಯಾ, ಆಯ್ಕೆಗಳು ನಮ್ಮ ದೇಶದಲ್ಲಿ ಎಷ್ಟು ಇದೆ ಇತ್ಯಾದಿ ಉಪಯುಕ್ತ ವಿಚಾರಗಳ ಬಗ್ಗೆ ಕೂಡ ನಾವು ಸಾಕಷ್ಟು ಮಾಹಿತಿಯನ್ನು, ವಿಚಾರಗಳನ್ನು, ಮಾರ್ಗದರ್ಶನವನ್ನು ಈ ಎಪಿಸೋಡ್ನಲ್ಲಿ ಪಡೆದುಕೊಳ್ಳೋಣ. ಅಡಿಗಾಸ್ ಯಾತ್ರಾ ಸ್ಥಾಪಕರಾದ ಕೆ ನಾಗರಾಜ ಅಡಿಗ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ನಾಗರಾಜ್ ಸರ್. ನಮಸ್ಕಾರ. ಅಂದಹಾಗೆ ಮೋದಿಯವರು ಈ ಕರೆಯನ್ನು ಕೊಟ್ಟ ನಂತರ ಸಾಕಷ್ಟು ಸುದ್ದಿಯಾಗಿದೆ. ಫಾರಿನ್ ಪ್ರವಾಸ ಮಾಡಬೇಕಾ ಬೇಡವಾ ಅನ್ನೋಂಥ ಒಂದು ಜಿಜ್ಞಾಸೆ ಇವಾಗ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಡಿಸ್ಕಸ್ ಆಗ್ತಾ ಇದೆ. ಯಾಕೆ ಮೋದಿಯವರು ಹೀಗೆ ಹೇಳಿದರು ಅನ್ನುವಂಥದ್ದು ಒಂದು ಕಡೆ ಆದರೆ, ನಿಜವಾಗಿ ಇದರಿಂದ ಪ್ರವಾಸಿಗರಿಗೆ, ಪ್ರವಾಸೋದ್ಯಮಕ್ಕೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಪ್ರವಾಸೋದ್ಯಮ ವಲಯದ ತಜ್ಞರಾಗಿ ತಾವೇನು ಹೇಳ್ತೀರಿ ಅಂತ? ಹೌದು, ಈಗ ಏನಂತ ಹೇಳಿದರೆ ನೀವು ಹೇಳಿದಂಥ ಪ್ರಶ್ನೆ ಬಹಳ ಉತ್ತಮದ್ದು ಮತ್ತು ಎಲ್ಲರ ಮನಸ್ಸಿನಲ್ಲೂ ಬರ್ತದೆ. ಹೇಗೆ ವಿದೇಶ ಪ್ರವಾಸ ಮಾಡ್ಬೋದಾ ಬೇಡವಾ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ವಿದೇಶ ಪ್ರವಾಸ ಕಳೆದ ಒಂದು 3 ತಿಂಗಳ ಹಿಂದೆನೇ ಭಾಳಷ್ಟು ವಿದೇಶ ಪ್ರವಾಸದ ಉದ್ಯಮದ ಮೇಲೆ ಹೊಡೆತ ಬಿದ್ದಿದೆ. ಪ್ರವಾಸೋದ್ಯಮದಲ್ಲಿ ವಿದೇಶ ಪ್ರವಾಸ ಹೋಗುವವರಿಗೆ ಯಾಕೆ ಅಂತ ಹೇಳಿದರೆ, ನಾವು ಅದು ಹೆಚ್ಚಾಗಿ ಯೂಸ್ ಮಾಡ್ತಿರುವಂಥದ್ದು ಎಮಿರೇಟ್ಸ್ ಆಗಲಿ, ಎಲ್ಲ ಕತಾರ್ ಏರ್ವೇಸ್ ಆಗಲಿ, ಎಲ್ಲ ಮಧ್ಯಪ್ರಾಚ್ಯದ್ದೇ. ಇವರು ನಾವು ಯಾವುದು ಈ ನಮ್ಮ ಪೂರ್ವ ಭಾಗ ಯುರೋಪ್ ಆಗಲಿ, ಆಫ್ರಿಕನ್ ಕಂಟ್ರೀಸ್ ಆಗಲಿ, ಇವನ್ ಬೇರೆ ಬೇರೆ ಕಂಟ್ರೀಸಿಗೆ ಹೋಗುವಂಥದ್ದಕ್ಕೆ ಮೇಯ್ನ್ ಮುಖ್ಯ ದ್ವಾರ ಅಂತ ಹೇಳ್ಬೋದಾಗಿತ್ತು. ಅದೆಲ್ಲ ಕ್ಲೋಸ್ ಆಗಿ ಆಲ್ರೆಡಿ ಸ್ವಲ್ಪ ಮೋದಿಯವರು ಹೇಳೋದಕ್ಕಿಂತ ಮುಂಚೆಯೇ ನಮ್ಮದು ವ್ಯವಹಾರ ಬಹಳಷ್ಟು ಕಡಿಮೆ ಆಗಿದೆ. ಎಷ್ಟೋ ಪ್ರವಾಸೋದ್ಯಮ ಸಂಸ್ಥೆಗಳ ಪ್ರವಾಸಗಳು ಯಾರು ಎಮಿರೇಟ್ಸು, ಎತಿಹಾದ್, ಈ ಥರ ಮಧ್ಯಪ್ರಾಚ್ಯ ಗಲ್ಫ್ ಕಂಟ್ರಿ ಏರ್ವೇಸನ್ನು ಯಾರು ಯೂಸ್ ಮಾಡ್ಕೊಂಡಿದ್ದಾರಲ್ಲ, ಉಪಯೋಗ ಮಾಡಿಕೊಂಡು ಟಿಕೆಟ್ ಎಲ್ಲ ಮಾಡ್ಕೊಂಡವ್ರದ್ದು ತುಂಬ ಪ್ರವಾಸಗಳೆಲ್ಲ ರದ್ದಾಗಿದೆ ಆಲ್ರೆಡಿ. ಹಾಗೆ ಅದೊಂದೇ ಅಲ್ಲ, ಬೇರೆ ಕಡೆ ಹೋಗುವಂಥ ಇವನ್ ಮಧ್ಯಪ್ರಾಚ್ಯವು ನಮಗೆ ಭಾಳಷ್ಟು ಪ್ರವಾಸಗಳನ್ನು ಏರ್ಪಡಿಸ್ಲಿಕ್ಕಾಗಲಿಲ್ಲ. ಎಲ್ಲ ತುಂಬ ಪ್ರವಾಸಗಳು ಈ ವರ್ಷ ಆಲ್ರೆಡಿ ಕಡಿಮೆ ಆಗಿದೆ. ಅದಾದ ಮೇಲೆ ಈಗ ಮೋದಿಜಿಯವರು ಹೇಳಿದ್ದಾರೆ. ಇದಕ್ಕೆ ಹೌದು, ನಾವು ಯಾವುದೇ ರೀತಿ ನೋಡಬೇಕಾದ್ರೆ ಉದ್ಯಮ ಮುಖ್ಯವೇ ಆದರೂ ಅದಕ್ಕಿಂತ ಮುಖ್ಯ ನಮಗೆ ದೇಶದ ಭದ್ರತೆ, ಆರ್ಥಿಕತೆ ನಮಗೆ ಬಹಳ ಮುಖ್ಯವಾದದ್ದು. ಆ ನಿಟ್ಟಿನಲ್ಲಿ ನಾವು ಮೋದಿಜಿಯವರಿಗೆ ಸಹಕಾರ ಮಾಡಬೇಕು. ಅವರು ಈ ವರ್ಷ ಅಂತಲ್ಲ, ಹಿಂದಿನ ವರ್ಷನೇ ಹೇಳಿದ್ದಾರೆ ವೋಕಲ್ ಫಾರ್ ಲೋಕಲ್ ಅಂತ. ಕರೆಕ್ಟ್. ಆಮೇಲೆ ದೇಶದ ಪ್ರವಾಸೋದ್ಯಮ ತಿರುಗಾಡಿ ಅಂಥೇಳಿ ಭಾಳಷ್ಟು ಪ್ರಚಾರವನ್ನು ಕಳೆದ ವರ್ಷಗಳಲ್ಲಿ ಹಿಂದೆನೇ ಕೊಟ್ಟಿದ್ದಾರೆ. ಐ ಥಿಂಕ್ ಒಂದು ಅಪ್ನಾ ದೇಶ್ ದೇಖೋ ಅನ್ನೋ ಪ್ರೋಗ್ರಾಮ್ ಕೂಡ ಅಭಿಯಾನ ಮಾಡಿದ್ರು. ಹೌದು, 100%. ಆಮೇಲೆ ಇನ್ಕ್ರೆಡಿಬಲ್ ಇಂಡಿಯಾ, ಅತಿಥಿ ದೇವೋಭವ, ಇಂಥದ್ದೆಲ್ಲ ಸ್ಲೋಗನ್ ನಮ್ಮಲ್ಲಿ ಇದೆ. ಇದನ್ನ ಈಗ ಒಂದು ಡೈರೆಕ್ಟ್ ಆಗಿ ಹೇಳಿದ್ದಾರೆ, ಆದ್ರೆ ಇಂಡೈರೆಕ್ಟ್ ಆಗಿ ಹಿಂದೆನೆ ಹೇಳಿದ್ದಾರೆ. ಅಂದ್ರೆ ಈ ಅಪ್ನಾ ದೇಶ್ ದೇಖೋ ಅಥವಾ ಗೋ ಲೋಕಲ್ ಫಾರ್ ವೋಕಾ, ವೆಡ್ಡಿಂಗ್ ಇನ್ ಇಂಡಿಯಾ. ಹೌದು, ವೆಡ್ಡಿಂಗ್ ಇನ್ ಇಂಡಿಯಾ, ಇಂಥದ್ದು ಆಲ್ರೆಡಿ ಹೇಳಿದ್ದಾರೆ. ಈಗ ಈ ಸಲ ಮಾತ್ರ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ಹಿಂದೆ, ಈ ಸಲ ಡೈರೆಕ್ಟ್ ಆಗಿ ನೀವು ವಿದೇಶ ಪ್ರವಾಸವನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ನಿಜ ನಿಜ ನಿಜ. ಸೊ ಭಾಳ ಚೆನ್ನಾಗಿ ಒಳ್ಳೆ ಮಾತನ್ನು ಹೇಳಿದಿರಿ. ಯಾಕಂದರೆ ಇವನ್ ಅಡಿಗಾಸ್ ಯಾತ್ರಾದ ಈ ಹಿನ್ನೆಲೆಯನ್ನು ನೋಡಿದ್ರು ಕೂಡ ನೀವು ಹೇಳಿದ್ರಿ, ಒಂದೇ ಮಾತರಂ ಅನ್ನುವಂಥದ್ದು ಆ ಒಂದು ಕಾನ್ಸೆಪ್ಟನ್ನು ತಾವು ತಂದಿರುವಂಥದ್ದು ಅಡಿಗಾಸ್ ಯಾತ್ರದ ಮೂಲಕ. ಜೊತೆಗೆ ಈ ವೀರ ಸಾವರ್ಕರ್ ಅವರ ಯಶೋಗಾಥೆ, ಇದನ್ನೆಲ್ಲ ಇನ್ಸ್ಪೈರ್ ಆಗಿ ನೀವು ಶುರು ಮಾಡಿದ್ದು. ಜನ ದೇಶ ಸುತ್ತಾಡಬೇಕು ಅನ್ನೋ ಕಾನ್ಸೆಪ್ಟನ್ನು ಆಗಿನ ಕಾಲದಲ್ಲೇ 30 ವರ್ಷಗಳ ಹಿಂದೆನೇ, 3 ದಶಕಗಳ ಹಿಂದೆ ನೀವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿ. ಸೊ ಹಾಗಾಗಿ ನನಗೆ ಇಲ್ಲಿ ಪ್ರಶ್ನೆ ಏನಂದರೆ, ಒಂದು ಕಡೆ ಮೋದಿಯವರು ಹೇಳಿದ್ದಾರೆ ಈ ರೀತಿ ಡಾಲರ್ನ ಸೇವ್ ಮಾಡಲಿಕ್ಕೆ
ರೂಪಾಯಿನ ಬಲವರ್ಧನೆ ಮಾಡಲಿಕ್ಕೆ ವಿದೇಶ ಪ್ರವಾಸವನ್ನು ತತ್ಕಾಲಕ್ಕೆ ಹೋಲ್ಡ್ ಮಾಡಿ ನಮ್ಮ ದೇಶವನ್ನು ನೋಡಿ ನಮ್ಮ ದೇಶದಲ್ಲಿ ಅನೇಕ ಸ್ಥಳಗಳಿದೆ ಅನ್ನುವಂಥದ್ದು. ಸೊ ತಾವು ಲೋಕ ಸಂಚಾರಿಗಳು. ಸೊ ಹಾಗಾಗಿ ಉದ್ಯಮಿಯಾಗಿ, ಪ್ರವಾಸೋದ್ಯಮಿಯಾಗಿ ಮತ್ತು ದೇಶವನ್ನು ನೋಡಿದ ಒಂದು ತಮ್ಮ ಒಂದು ಅನುಭವದ ಪ್ರಕಾರ ನಮ್ಮ ದೇಶದಲ್ಲಿ ಆಯ್ಕೆಗಳು ಎಷ್ಟಿದೆ, ಪ್ರವಾಸಿಗರು ಎಲ್ಲೆಲ್ಲ ಹೋಗ್ಬೋದು ಈ ಸಂದರ್ಭದಲ್ಲಿ ಅಂತ ಹೇಳ್ತೀರಾ ಅಂತ? ನಮಗೆ ಏನಂದರೆ ನಮ್ಮ ಕೆಲವರಿಗೆ ಹಿತ್ತಲ ಗಿಡ ಮದ್ದಲ್ಲ ಅಂತ. ನಿಜ ನಿಜ ನಿಜ. ಹಿತ್ತಲ ಗಿಡ ಮದ್ದಲ್ಲ. ನಮ್ಮಲ್ಲಿ ಎಷ್ಟೋ ಬ್ಯೂಟಿಫುಲ್ ಪ್ಲೇಸಸ್, ಬೆಸ್ಟ್ ಪ್ಲೇಸಸ್ ಇದ್ರೂ ಓಕೆ, ನಾವು ಈಗ ಎಕ್ಸಾಂಪಲ್ ಒಂದು ಜಲಪಾತವೇ ಇರ್ಬೋದು. ನಮ್ಮಲ್ಲಿ ಜೋಗ ಜಲಪಾತವು, ಅಥವಾ ಅಸ್ಸಾಮಲ್ಲಿ 7 ಸಿಸ್ಟರ್ ವಾಟರ್ ಫಾಲ್ಸು, ಹಾಗೆ ಭಾಳಷ್ಟು ವಾಟರ್ ಫಾಲ್ಸ್ ಇದೆ. ನಾವು ಛತ್ತೀಸ್ಗಢದಲ್ಲಿದೆ. ಆಮೇಲೆ ಎಲ್ಲ ನದಿಗೂ ಒಂದೊಂದು, ನೀವು ಹಿಮಾಲಯ ರೇಂಜಸಲ್ಲಿ ಹೋದರೆ ಆ ಥರ ತುಂಬ ವಾಟರ್ ಫಾಲ್ಸ್ ಎಲ್ಲ ಇದೆ. ಕರೆಕ್ಟ್. ನಾವು ಎಲ್ಲೋ ಬೇರೆ ದೇಶಕ್ಕೆ ಹೋಗಿ ವಾವ್ ಅಂತೀವಿ, ನಮ್ಮ ದೇಶದಲ್ಲೂ ವಾವ್ ಅನ್ನುವಂಥದ್ದಿದೆ. ಅಂದರೆ ಸ್ವಲ್ಪ ಮೂಲಭೂತ ಸೌಕರ್ಯ ನಮ್ಮಲ್ಲಿ ಇಲ್ಲ ಅನ್ನೋದು ಅದು ಒಪ್ಪಲೇಬೇಕಾದಂಥ ವಿಚಾರಗಳು. ನಾನು ಹಿಂದೆ ಕೆಲವೊಂದು ಇದರಲ್ಲೆಲ್ಲ ಹೇಳಿದ್ದೀರಿ, ಥೈಲ್ಯಾಂಡಲ್ಲಿ ಅಂತ ಕಂಟ್ರಿಯಲ್ಲಿ ಒಂದು ಶೌಚಾಲಯಕ್ಕೆ ಸಹ ಪ್ರಶಸ್ತಿ ನೀಡ್ತಾರೆ ಸ್ವಚ್ಛತೆಗೆ. ನಾವು ಒಂದು ಬ್ಯಾಂಕಾಕಲ್ಲಿ ಒಂದು ಶೌಚಾಲಯಕ್ಕೆ ಹೋಗಿದ್ವಿ, ಸಫಾರಿ ವರ್ಲ್ಡ್ ಅಂತ ಒಂದು ಝೂ ಕಮ್ ಇದು ಮೆರೈನ್ ಪಾರ್ಕು ಸಫಾರಿ ವರ್ಲ್ಡಲ್ಲಿ. ಅಲ್ಲಿ ಆ ವರ್ಷದ ಥೈಲ್ಯಾಂಡಿನ ನಂಬರ್ 1 ಟಾಯ್ಲೆಟ್ ಅಂತ ಅದಕ್ಕೆ ಗ್ರೇಡ್ ಕೊಟ್ಟಿದ್ದಾರೆ. ಟಾಯ್ಲೆಟ್ ಒಳಗಡೆ ಎಲ್ಲ ಗಿಡ ಅದೆಲ್ಲ ಬೆಳೆಸಿದ್ದಾರೆ. ಅದೆಲ್ಲ ಮೂಲಭೂತ ಸೌಕರ್ಯವೂ ಇದೆ. ನಮ್ಮಲ್ಲಿ ಒಂದು ಒಳ್ಳೊಳ್ಳೆ ವಾಟರ್ ಫಾಲ್ಸ್ ಇದ್ದರೂ ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇರಲ್ಲ. ಮಳೆಗಾಲ ಬಂದಾಗ ಭಾಳಷ್ಟು ಕಷ್ಟ ಆಗ್ತದೆ. ಅಲ್ಲಿ ದಾರಿ ದುರ್ಗಮವಾಗಿರ್ತದೆ, ವೆಹಿಕಲ್ ಎಷ್ಟೋ ನಿಲ್ಲಿಸಿ ದೂರ ಹೋಗಬೇಕಾಗ್ತದೆ. ಹೋದ ಮೇಲೆ ಸರಿಯಾದ ಫೆಸಿಲಿಟೀಸ್ ಇರೋದಿಲ್ಲ. ಇದೆಲ್ಲ ಒಂದು ಇದೆ. ಆದರೂ ನಮ್ಮ ದೇಶದಲ್ಲಿ ನೋಡಲಿಕ್ಕೆ ಅಂತ ವಿಚಾರವನ್ನು ಬಂದಾವಾಗ ನೈಸರ್ಗಿಕ ಸಂಪತ್ತು ಹಾಗೆ ಸೀನಿಕ್ ಬ್ಯೂಟಿ ಅಂತ ನಮ್ಮ ದೇಶದಲ್ಲಿ ಬೇಕಾದಷ್ಟಿದೆ. ಯಾವುದೇ ಕೊರತೆ ಇಲ್ಲ. ಯಾವುದು ನೀವು ಎಲ್ಲ ಯಾವುದು ಈಗ ಬೇರೆ ದೇಶದಲ್ಲಿ ನಾವು ಬರೀ ಅಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಅಟ್ರಾಕ್ಷನ್ಸ್ ಅಂದರೆ ಲೈಕ್ ಎಕ್ಸಾಂಪಲ್ ನೀವು ದುಬೈಗೆ ಹೋದರೆ ಅಲ್ಲಿ ಸೀ ವರ್ಲ್ಡು ಅಥವಾ ಒಂದು ಈ ಬುರ್ಜ್ ಖಲೀಫಾ ಅದೇ ಒಂದು ಸೈಟ್ ಸೀಯಿಂಗು, ಅಥವಾ ಯಾವುದು ಡೋ ಕ್ರೂಸು, ಡೆಸರ್ಟ್ ಸಫಾರಿ, ಈ ಥರದ್ದೆಲ್ಲ ಅಟ್ರಾಕ್ಷನ್ಸ್. ನಮ್ಮಲ್ಲಿ ಆ ಅಟ್ರಾಕ್ಷನ್ಸ್ಗಿಂತ ನೇಚರೇ ಬ್ಯೂಟಿಫುಲ್ ಇದೆ. ನಾವು ಹಿಮಾಲಯನ್ ರೇಂಜಸ್ಸಿಗೆ ಹೋದರೆ ನೀವು ಕೌಸಾನಿ ಅಥವಾ ಮನಾಲಿ ಇಂಥ, ಅಥವಾ ಕಾಶ್ಮೀರ ಇಂಥ ನೇಚರ್ಸ್ ಬ್ಯೂಟಿ ಇದೆ. ಹಾಗೆ ನೀವು ಈ ಡೆಸರ್ಟ್ ಸಫಾರಿ ಅಂತೆಲ್ಲ ಹೇಳ್ತಾರೆ. ಡೆಸರ್ಟ್ ನಮ್ಮ ದೇಶದಲ್ಲೂ ಇದೆ. ರಾಜಸ್ಥಾನಲ್ಲಿ ಹೋದರೆ ನೀವು ಡೆಸರ್ಟ್ ಜೊತೆಗೆ, ದುಬೈಗೆಲ್ಲ ಹೋದರೆ ಬರೀ ಡೆಸರ್ಟ್ ನೋಡ್ತೀರಿ, ಬಿಲ್ಡಿಂಗ್ಸ್ ನೋಡ್ತೀರಿ. ನಮ್ಮ ರಾಜಸ್ಥಾನಕ್ಕೆ ಹೋದರೆ ನೀವು ಡೆಸರ್ಟ್ ಜೊತೆಗೆ ಕ್ಯಾಮಲ್ ರೈಡು ಮತ್ತು ಡೆಸರ್ಟ್ ಆ್ಯಕ್ಟಿವಿಟೀಸ್ ಜೊತೆಗೆ ನಮ್ಮ ರಿಚ್ ಫೋರ್ಟ್ಸ್, ಪ್ಯಾಲೇಸಸ್, ರಿಚ್ ಕಲ್ಚರ್ ಇದೆ. ಉದಯಪುರ ಅಂತ ನಿಮ್ಮ ಲೇಕ್ ಸಿಟಿ ಇದೆ. ಜೋಧ್ಪುರದಂಥ ಬ್ಲೂ ಸಿಟಿ ಅಂತ ಹೇಳ್ತೀವಿ. ಜೈಪುರ ಅಂತ ಪಿಂಕ್ ಸಿಟಿ ಇದೆ. ಚಿತ್ತೋರ್ಗಢ, ರಾಣಿ ಪದ್ಮಿನಿ, ಸಾಹಸ ಹಿಸ್ಟ್ರಿ ಇದೆ ನಮಗೆ. ನಾವು ಎಷ್ಟೊಂದು ದೇಶಗಳಿಗೆ ಹೋಗ್ತೀವಿ, ಅಲ್ಲಿ ನೇಚರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ತೀನಲ್ಲ, ನ್ಯೂಜಿಲ್ಯಾಂಡು, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್. ಆದರೆ ಹಿಸ್ಟರಿ ಅಂತ ಬಂದಾಗ ಅವ್ರ ಹತ್ರ ಹಿಸ್ಟರಿ ಇಲ್ಲ. 500 ಇಯರ್ಸ್ ಬ್ಯಾಕ್ ಯಾರೋ ಇಂಗ್ಲೀಷ್ರವ್ರು ಬಂದರು, ಅಥವಾ ವಾಸ್ಕೋಡಿಗಾಮ ಬಂದ, ಅಥವಾ ಯಾರೋ ಪೋರ್ಚುಗೀಸರು ಬಂದರು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಿಂದೆ ಬುಡಕಟ್ಟು ಜನಾಂಗ ಇದ್ದರು, ಮೂಲ ನಿವಾಸಿಗಳಿದ್ದರು ಅನ್ನೋದಷ್ಟೇ ಬರ್ತದೆ ಬಿಟ್ಟರೆ ನಮ್ದು ಹಾಗಲ್ಲ. ಸ್ಟಾರ್ಟ್ ಆಗ್ತದೆ, ರಾಮಾಯಣ ಮಹಾಭಾರತದವರೆಗೆ ಹೋಗ್ತದೆ. ಕುರುಕ್ಷೇತ್ರಕ್ಕೆ ಹೋದ ತಕ್ಷಣ ನೀವು ನಮ್ಮ ದೇಶದಲ್ಲಿ ಭಗವದ್ಗೀತೆ ಬೋಧಿಸಿದಂಥ ಸ್ಥಳ ಅಂತ ತೋರಿಸ್ತೀವಿ. ಅದನ್ನು ಶಂಕರಾಚಾರ್ಯರು ಇದೇ ಸ್ಥಳ ಅಂತ ಗುರುತಿಸಿದ್ರು ಅಂತ ಹೇಳ್ತೀವಿ. ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನಿಗೆ ಬೋಧಿಸ್ತಾನೆ, ಆದರೆ ಪರ್ಟಿಕ್ಯುಲರ್ ಜಾಗ ಯಾವುದಂತ ಬೇಕಲ್ಲ, ಆ ಜಾಗವನ್ನು ಶಂಕರಾಚಾರ್ಯರು ಇಂತಲ್ಲಿ ಅಂತ ಶಂಕರ ಭಗವತ್ಪಾದರು ಹೇಳಿದರು ಅಂತ ಹೇಳ್ತೀವಿ. ಹಾಗೆ ಬೇಕಾದಷ್ಟು ನಾವೀಗ ಚಾರ್ಧಾಮ್ ಯಾತ್ರೆ ಅಂತ ಮಾಡ್ತೀವಿ. ಚಾರ್ಧಾಮ್ ಯಾತ್ರೆ ಏನು? ದೇವರು ಪ್ಲಸ್ ನೇಚರ್ ಎರಡು ಸಿಗುತ್ತೆ ನಿಮಗೆ. ಒಂದನೇದಾಗಿ ಬ್ಯೂಟಿಫುಲ್ ಮೌಂಟೇನ್ಸು, ಸ್ನೋ ಕೇಪಡು, ಒಂದು ಕಡೆ ನದಿಗಳು, ಗಂಗಾ ನದಿಯ ಉಪನದಿಗಳು, ಆಮೇಲೆ ಮತ್ತೆ ಅದರ ಜೊತೆಗೆ ದೇವಭೂಮಿ. ಎಲ್ಲಿ ನೋಡಿದ್ರು ದೇವಸ್ಥಾನ, ಎಲ್ಲಿ ನೋಡಿದ್ರು ಗಂಟೆ ಶಬ್ದ. ಸಂಜೆ ಆಗುವಾಗ ನಿಮ್ಮ ಮಹಾಮಂಗಳಾರತಿಗಳು, ದೇವಸ್ಥಾನದ ಇರುವಾಗ ಒಂದು ಆಧ್ಯಾತ್ಮಿಕ ಒಂದು ಭಾವನೆ, ಅದ್ರ ಜೊತೆಗೆ ಪ್ಲಸ್ ನೇಚರ್. ನಾವೀಗ ಬೇರೆ ದೇಶಕ್ಕೆ ಹೋದಾಗ, ನಾನು ಅವ್ರ ದೇಶವನ್ನು ಹೇಳೋದಿಲ್ಲ, ಎಲ್ಲ ನೇಚರ್ ಇದೆ. ಕ್ಲೀನಿಂಗ್ ವಿಷಯದಲ್ಲಂತೂ ನಾವು ಸ್ವಿಟ್ಜರ್ಲ್ಯಾಂಡ್ ಆಗಲಿ ನ್ಯೂಜಿಲೆಂಡ್ ಮಾತಾಡುವಾಗೆ ಇಲ್ಲ, ನೇಚರೆಲ್ಲ ಇರ್ತದೆ. ನೇಚರ್ ಪ್ಲಸ್ ನಾವು ಡಿವೈನ್ ನಮ್ಮ ದೇಶದಲ್ಲಿ ಮಾತ್ರ ಸಿಗುವಂಥದ್ದು. ನಾವಲ್ಲಿ ನೇಚರ್ ಮಾತ್ರ ಎಂಜಾಯ್ ಮಾಡ್ಬೋದು, ನಮ್ಮ ದೇಶದಲ್ಲಿ ಡಿವೈನ್ ಮತ್ತೆ ಅದು ಸಹ ಸಿಗ್ತದೆ. ಹಾಗೆ ನೀವು ಅದೊಂದೇ ಅಂತಲ್ಲ,
ಬೇರೆ ಬೇರೆ ಬೇಕಾದಷ್ಟು ನೀವು ಆ್ಯಕ್ಟಿವಿಟೀಸ್ ಇದೆ. ಕೇರಳದಲ್ಲೂ ಇದೆ, ಹೌಸ್ ಬೋಟ್ ಆ್ಯಕ್ಟಿವಿಟೀಸ್ ಇರ್ಬೋದು, ಈ ಟೀ ಎಸ್ಟೇಟ್ಸ್. ನಮ್ಮಲ್ಲಿ ಟೀ ಎಸ್ಟೇಟ್ ನೋಡೋದೇ ಒಂದು ಚಂದ. ಮುನ್ನಾರ್ ಟೀ ಎಸ್ಟೇಟೇ ಒಂಥರ, ಡಾರ್ಜಿಲಿಂಗ್ ಟೀ ಎಸ್ಟೇಟೇ ಇನ್ನೊಂಥರ, ಅಸ್ಸಾಂ ಟೀನೇ ಇನ್ನೊಂಥರ, ಟೇಸ್ಟು ಇನ್ನೊಂಥರ. ಸೊ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಅಂದ್ರೆ ಆ ಡೈವರ್ಸಿಫಿಕೇಶನ್ ಇಂಡಿಯಾದಲ್ಲಿ ಜಾಸ್ತಿ ಅಂತೀರಿ ತಾವು? ಎಲ್ಲ 365 ಡೇಸ್ ನೀವು ಟೂರ್ ಮಾಡ್ಬೋದು. ಇಂಡಿಯಾದಲ್ಲಿ ವ್ಯವಸ್ಥೆ ಇದೆ, ಫಾರಿನಲ್ಲಿ ಹೇಗಿದೆ ಅದೇ ಥರ ನಮ್ಮಲ್ಲಿಯೂ ಇದೆ. ಮಳೆಗಾಲದಲ್ಲಿ ನೀವು ವಾಟರ್ ಫಾಲ್ಸು ಅಥವಾ ಕೆಲವೊಂದು ಈ ಜೂನ್ ಜುಲೈ ಎಲ್ಲ ಬಂದರೆ ಅಮರನಾಥ್ ಯಾತ್ರ ನೋಡಬೇಕಾಗಿದ್ದು. ಅಂದರೆ ಬೇರೆ ಟೈಮಲ್ಲಿ ಅದು ಹಿಮಲಿಂಗ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಜುಲೈಯಲ್ಲೇ ಓಪನ್ ಆಗೋದು. ಜುಲೈ ಆಗಸ್ಟ್ ಮಿಡ್ವರೆಗೆ ಅಮರನಾಥ್ ಯಾತ್ರಾ ಮಾಡ್ಕೊಂಡು ಬರ್ಬೋದು. ಆಮೇಲೆ ಬೇರೆ ಬೇರೆ ಇದೆ, ನೀವು ಎಷ್ಟೊಂದು ವಾಟರ್ ಫಾಲ್ಸ್ ಇದೆ. ಜೋಗ ಎಲ್ಲ ನೀವು ಜುಲೈ ಎಂಡ್ ಆಗಸ್ಟ್ಗೆ ಫುಲ್ ತುಂಬಿರ್ತದೆ ಜನ. ಆ ವಾಟರ್ ಫಾಲ್ಸಿಗೆ ಮಾತ್ರ ಹೋಗ್ತಾರೆ ಜನ. ಆ ದಾರಿಯಲ್ಲಿ ಹೋಗುವಂಥ ಎಷ್ಟೋ ರೆಸ್ಟೋರೆಂಟ್ಸು, ಒಂದು ಟೀ ಮಾರೋನಿರ್ಬೋದು, ಒಬ್ಬ ಎಳ್ನೀರು ಮಾರೋನಿರ್ಬೋದು, ಒಬ್ಬ ಹೋಟೆಲ್ ಉದ್ಯಮ ಇರ್ಬೋದು, ರೆಸ್ಟೋರೆಂಟ್ಸು ಎಲ್ಲ ಫುಲ್ ಆಗ್ತದೆ ಮಳೆಗಾಲದಲ್ಲಿ. ಹೌದು, ಕೆಲವರು ಮಳೆ ನೋಡ್ಲಿಕ್ಕಂತ ಗೋವಾಗೆ ಹೋಗೋರು ಇದ್ದಾರೆ. ಗೋವಾದಲ್ಲಿ ಸಹ ರೈನ್ ಟೂರಿಸಂ ಅಂತ ಮಾಡ್ತಾ ಇದ್ದಾರೆ. ಎಲ್ಲ ಬೇರೆ ಬೇರೆ. ನಾವು ಈ ಪ್ರವಾಸೋದ್ಯಮದಲ್ಲಿ ಎಷ್ಟು ಅನುಕೂಲತೆ ಇದೆ, ಯಾವುದನ್ನು ಉಪಯೋಗಿಸ್ಕೊಳ್ಬೋದು ಅಂತ ನೋಡಬೇಕಾಗ್ತದೆ. ಕರೆಕ್ಟ್. ಸೀಸನನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಫಸ್ಟು ನಮಗೆ ಬಳಕೆ ಮಾಡೋದು ಗೊತ್ತಿರಬೇಕು. ಬಳಕೆ ಮಾಡೋಕ್ಕೆ ಗೊತ್ತಿಲ್ಲದೆ ಇದ್ದರೆ ಅದೇ ಹೇಳ್ತಾರಲ್ಲ, ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರು ಆ ಮಾಣಿಕ್ಯದ ಬೆಲೆ ಗೊತ್ತಿರೋದಿಲ್ಲ. ನಮ್ಮ ಹತ್ರ ನಾವು ಆ ಟೂರಿಸಮ್ ಆಗಲಿ ಅಥವಾ ಈ ದೇವರು ಸೃಷ್ಟಿ ಮಾಡಿದಂಥ ವಾತಾವರಣ, ಇದನ್ನು ನಾವು ಎಂಜಾಯ್ ಮಾಡಬೇಕು. ಕರೆಕ್ಟ್. ಅದನ್ನು ಉಪಯೋಗಿಸ್ಕೊಳ್ಬೇಕು. ಯಾವ ಥರದಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಾವು ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಈಗ ನಾವು ಯಾವ ಪ್ಲೇಸಿಗೆ ಟೂರ್ ಮಾಡಿದರೆ ಜನ ಇದಾಗ್ಬೋದು ಅಲ್ವಾ? ಹಾಗೆ ಮಾಡಿದರೆ ಪ್ರವಾಸೋದ್ಯಮ ಹೌದು. ಈಗ ಏನು ವಿದೇಶ ಪ್ರವಾಸವು ಸ್ವಲ್ಪ ಇದಾಗಿದೆ. ಅದು ಮೋದಿಜಿಯವರು ಹೇಳೋದಕ್ಕಿಂತ ಮುಂಚೆನೇ ಆಗಿದೆ. ಈಗ ಮತ್ತಷ್ಟು ಜನ ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಒಂದು ಈ ಥರ ವೆಸ್ಟ್ ಏಷ್ಯಾದಲ್ಲಿ ಆಗಿರುವಂತಹ ಟರ್ಬ್ಯುಲೆನ್ಸ್ ಇರ್ಬೋದು, ಈಗ ಇರಾನ್ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಆಗಿರುವಂಥ ಒಂದು ಪರಿಸ್ಥಿತಿ. ಸೊ ಹಾಗಾಗಿ ಅಲ್ಲಿಗೆ ಹೋಗೋರ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಸೊ ಮತ್ತೊಂದು ಕಡೆ ಈಗ ಮೋದಿಜಿಯವರು ಮಾಡಿದಂತಹ ಒಂದು ಈ ಮನವಿ, ಸೊ ಇದೆಲ್ಲದರ ಇಂಪ್ಯಾಕ್ಟ್ ಏನಾಗ್ಬೋದು ಮುಂದಿನ 6 ತಿಂಗಳು ಅಥವಾ 1 ವರ್ಷಗಳ ಅವಧಿಯಲ್ಲಿ? ನಿಮಗೆ ಏನು ಅನಿಸುತ್ತೆ? ಇದರಿಂದಾಗಿ ಭಾರತದ ಒಂದು ಡೊಮೆಸ್ಟಿಕ್ ಟೂರಿಸಂ ಇಂಪ್ರೂವ್ ಆಗ್ಬೋದು, ಇಲ್ಲಿ ಸಾಕಷ್ಟು ಪ್ರವಾಸಿಗರಿಗೆ ಅನುಕೂಲ ಆಗ್ಬೋದು, ಜೊತೆಗೆ ಆ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅಪಾರ್ಚುನಿಟಿ ಕ್ರಿಯೇಟ್ ಆಗ್ಬೋದು ಅಂತ ಅನಿಸುತ್ತಾ ನಿಮಗೆ? ಏನು ಅನಿಸುತ್ತೆ ಅಂತ? ಇದೊಂದು ಪಾಸಿಟಿವ್ ಆಗಿ ನಾವು ತಗೊಳ್ಬೋದಾ ಹೇಗೆ? ಹೌದು, ಸ್ವಲ್ಪ ಇದು ನೀವು ಹೇಳಿದಾಗೆ ಅನಾನುಕೂಲತೆ ಸ್ವಲ್ಪ ಆಗಿದೆ, ಆಗ್ತಾನೆ ಇರ್ತದೆ. ಇದು ತಡಿಲಿಕ್ಕೆ ಕಷ್ಟ ಆಗ್ಬೋದು. ಯಾಕೆ ಅಂತ ಹೇಳಿದರೆ, ನಾವು ಮುಂಚೆ ಯಾವುದೇ ವಸ್ತು ಇರ್ಬೋದು ರೇಟು ಬಹಳಷ್ಟು ಕಡಿಮೆ ಇತ್ತು. ಇವನ್ ಪೆಟ್ರೋಲ್ ಡೀಸೆಲ್ ನಾವು ಚಿಕ್ಕನ್ನ ಇರುವಾಗ 5-6 ರೂಪಾಯಿ ಇತ್ತು ಅನಿಸುತ್ತೆ. ಹೌದು, ಇವತ್ತಿನ ದಿನ 100 ರೂಪೀಸ್ ದಾಟಿದೆ ಪೆಟ್ರೋಲ್ ರೇಟ್. ಆದರೂ ಆವಾಗಿನಕ್ಕಿಂತ ಇವಾಗಿನ ಬಳಕೆ ಜಾಸ್ತಿ. ಆವಾಗ ಒಂದು ಊರಿಗೆ ಒಂದು ಬೈಕ್ ಇದ್ದರೆ ಅವನು ಕೋಟ್ಯಾಧಿಪತಿ. ಈಗ ಹಾಗಲ್ಲ, ಒಂದು ಊರಲ್ಲಿ ಯಾಕೆ ಒಂದು ಮನೆಯಲ್ಲಿ 4 ಬೈಕ್ ಇರುತ್ತೆ. ಕನ್ಸಂಪ್ಷನ್ ಜಾಸ್ತಿ ಇದೆ, ಬಳಕೆ ಜಾಸ್ತಿ ಇದೆ. ದರ ಜಾಸ್ತಿ ಆದರೂ ಯಾವುದೂ ವ್ಯತ್ಯಾಸ ಆಗುತ್ತೆ, ಬಳಕೆಗೇನು ಕಡಿಮೆ ಆಗಿಲ್ಲ, ಜಾಸ್ತಿನೇ ಆಗ್ತಾ ಇದೆ. ಹೌದು, ಅದರಿಂದಾಗಿ ಸರ್ಕಾರಕ್ಕೂ ಸವಾಲಿರ್ಬೋದು. ಇಂಪೋರ್ಟ್ ಮಾಡ್ಕೊಳ್ಳೋದು, ಆಮದು ಮಾಡ್ಕೊಳ್ಳೋವಂಥದ್ದು ಸರ್ಕಾರಕ್ಕೂ ಒಂಥರ ಸವಾಲೇ ಇದೆ. ಆ ನಿಟ್ಟಿನಲ್ಲಿ ಆದರೂ ಏನಂತ ಹೇಳಿದರೆ, ನಾವು ಕೊಳ್ಳುವಿಕೆ ಎರಡು, ಕೊಡುವುದಾಗಲಿ ಕೊಳ್ಳುವಿಕೆ ಆಗಲಿ, ಇದು ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ರೇಟ್ ಜಾಸ್ತಿ ಆಗಲಿ, ಯಾವುದೇ ಆಗಲಿ. ಇವನ್ ಚಿನ್ನದ ರೇಟನ್ನು ಎಷ್ಟು ಮುಂಚೆ ಎಲ್ಲ 300, 500, 600 ಅಂತ ನಾವು ನೀವೆಲ್ಲ ಆರ್ಥಿಕ ತಜ್ಞರು ಎಲ್ಲ ಇದರಲ್ಲಿ ಕೊಡ್ತೀರ. 1970 ಇಷ್ಟಿತ್ತು, 80 ಇಷ್ಟಿತ್ತು, 90 ಇಷ್ಟಿತ್ತು ಅಂತ. ಆಯಿತು, ಇರಲಿ, 2000 ಇಸ್ವಿಯಲ್ಲಿ ಎಷ್ಟೋ ಇತ್ತು ಅಂತ ಇಟ್ಕೊಳ್ಳೋಣ. 2026 ಈಗ ಆ ಕಾಲದಲ್ಲಿ ಎಷ್ಟು ಪರ್ಚೇಸ್ ಮಾಡ್ತಾಯಿದ್ರು, ಈ ಕಾಲದಲ್ಲಿ ಎಷ್ಟು, ಈಗ 1 ಲಕ್ಷ ಏನೋ ಅಂತ ಹೇಳ್ತಾರಲ್ಲ, ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ? ಜಾಸ್ತಿ ಆಗಿದೆ. ಜಾಸ್ತಿ ಆಯಿತು ಅಂತ ತಗೊಳ್ಳೋದು, ಕೊಳ್ಳುವಿಕೆಯನ್ನು ಕಡಿಮೆ ಆಗಿದೆ ಇಲ್ಲ. ಹಾಗೆ ರೇಟ್ ಜಾಸ್ತಿ ಆದರೂ ಜನಕ್ಕೆ
ಏನಂತ ಹೇಳಿದರೆ ಈ ತಗೊಳ್ಳೋದು ಕೊಡೋದು ಏನೇ ರೇಟ್ ಜಾಸ್ತಿ ಆದ್ರೂ ಅಷ್ಟೇ ಅವರಿಗೂ ಆದಾಯ ಇದ್ದರೆ ಆದಾಯ ಮುಖ್ಯ. ಕರೆಕ್ಟ್. ನಮಗೆ ಆದಾಯ ಇದ್ದರೆ ನಾವು ಖರ್ಚು ಜಾಸ್ತಿ ಮಾಡಲಿಕ್ಕೆ ರೆಡಿ ಆಗ್ತೇವೆ. ಈಗ ಜನರ ಹತ್ರ ಆದಾಯನೂ ಇದೆ. ಈಗ ನಾವು ಕಂಪೇರ್ ಟು 32 ವರ್ಷದ ಹಿಂದೆ ನಾವು ಪ್ರವಾಸೋದ್ಯಮ ಮಾಡ್ಬೇಕಂದ್ರೆ ವರ್ಷಕ್ಕೆ ನಾವೊಂದು ಮುಂಚೆ 150-100 ಜನ ಕರ್ಕೊಂಡು ಹೋಗೋದಂದ್ರೆ ನಮ್ಗೆ ಭಾಳ ಕಷ್ಟ ಅಂತ. ಅಂದರೆ ಅಷ್ಟು 50-100 ಜನ ಒಟ್ಟು ಹಾಕೋದು ಭಾಳ ಕಷ್ಟ ಇತ್ತು. ಈಗ ಎಷ್ಟು ವಿದೇಶಕ್ಕೆ ಎಷ್ಟು ಜನ ಹೋಗ್ತಾರೆ, ನಮ್ಮ ಸಂಸ್ಥೆಯಲ್ಲೇ ಎಷ್ಟು ಜನ ಹೋಗ್ತಾರೆ, ಇನ್ನು ನಮ್ಮ ಕರ್ನಾಟಕ ಆಲ್ ಓವರ್ ಇಂಡಿಯಾ ಎಷ್ಟು ಜನ ಹೋಗ್ತಾ ಇಲ್ಲ. ಆಮೇಲೆ ಡೊಮೆಸ್ಟಿಕ್ ಟೂರ್ ಬಿಡಿ, ಟ್ರಾವೆಲ್ ಟೂರ್ ಆಪರೇಟರ್ ಜೊತೆಗೆ ಹೋಗೋರು ಬೇರೆ, ಓನಾಗಿ ಹೋಗೋರು ಬೇರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ. ಸೊ ಕಂಪೇರ್ ಮಾಡಿದ್ರೆ ಇವಾಗ ತುಂಬಾ ಜನರ ಆದಾಯ ಜಾಸ್ತಿ ಆಗಿದೆ, ದೇಶ ವಿದೇಶಗಳು ಹೋಗೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ, ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು ನೋಡಿ, $60 ಇದ್ದಾವಾಗ ನಾವು ಯಾವುದೇ ಒಂದು ಕಂಟ್ರಿಗೆ ಹೋಗುವಂಥ ಜನಸಂಖ್ಯೆ ಎಷ್ಟಿತ್ತು, ಈಗ 95-96 ರೂಪಾಯಿ, ಇವತ್ತು ₹96 ಆಗಿದೆ ಪರ್ಚೇಸ್. ಅದು ನಾರ್ಮಲ್ ರೇಟ್. ಪರ್ಚೇಸ್ ಅಂದರೆ ₹1 ಜಾಸ್ತಿ ಆಗುತ್ತೆ, ₹97 ಆಗುತ್ತೆ ಪರ್ಚೇಸ್ ಮಾಡಕ್ಕೆ ಹೋದರೆ. ₹97 ಇದ್ರೂ ಆವಾಗಿಗೂ ಮತ್ತು ಇವಾಗಿಗೂ ನಮ್ಮ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋರ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, 10 ಪಟ್ಟಾಗಿದೆ. 10 ಪಟ್ಟು. ನಾವು ಈಗ ಹೇಳಬೇಕಂದ್ರೆ ಸಿಂಗಾಪುರ, ಮಲೇಷ್ಯಾ, ಥೈಲ್ಯಾಂಡಿಗೆ ಹೋದರೆ ನೀವೊಬ್ಬರು ಏನು ಬೆಂಗಳೂರಲ್ಲೇ ಇದ್ದೀರ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಸುತ್ತಮುತ್ತ ಗ್ರೂಪ್ ಅಂತಲ್ಲ, ಬೇರೆ ಗ್ರೂಪ್ನವರು ಯಾರೋ ಒಬ್ಬ ಅಲ್ಲಿ ಕನ್ನಡ ಮಾತಾಡೋನವರು ಇವರು ಇದ್ದೇ ಇರ್ತಾರೆ. ಈ ಸಿಂಗಾಪುರ್, ಮಲೇಷ್ಯಾ, ಥೈಲ್ಯಾಂಡ್ ಬಿಡಿ, ಈ ದೂರದ ನ್ಯೂಜಿಲೆಂಡಿಗೆ ಮೊನ್ನೆ ಹೋದಾಗಲೂ ಅಲ್ಲಿ ಯಾರೋ ಒಬ್ರು ಬೆಂಗಳೂರವ್ರು ಸಿಕ್ಕಿದ್ರು. ನಾವು ಕನ್ನಡ ಮಾತಾಡೋದು ನೋಡಿ ಅವ್ರು ಬಂದರು, ಬೆಂಗಳೂರಾ ಎಲ್ಲಿ ಅಥವಾ ಕರ್ನಾಟಕನ ಅಂತ. ಅಂದರೆ ಅಂಥ ದೂರದ ಕಂಟ್ರಿಯಲ್ಲಿ ಸಹ ಸಿಗ್ತಾರೆ ನಿಮಗೆ. US, ಆಸ್ಟ್ರೇಲಿಯಾಗೆ ಹೋದರೆ ಕಾಮನ್. ನೀವು ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋದರೆ ಕರ್ನಾಟಕದವ್ರು ಸಿಗ್ತಾರೆ. ಅಂದರೆ ರೇಟ್ ಜಾಸ್ತಿ ಅಂತಲ್ಲ, ಆದಾಯ ಜಾಸ್ತಿ ಆಗಿದೆ. ಹಾಗೆ ಆದಷ್ಟು ಸ್ವಲ್ಪ $US ರೇಟು ಕಡಿಮೆ ಆದರೆ ಒಳ್ಳೆಯದು. ಈಗ ಅನಿವಾರ್ಯ. ನಾವೇನು ಪ್ರತಿ ವರ್ಷ ಈಗ ಹೇಗಾಗ್ತಾ ಇದೆ ಹೇಳಿ, ಎಲ್ಲವುದು ಪ್ರತಿ ವರ್ಷ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಈ ಕಡೆ ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂಥೇಳಿ ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ. ತರಕಾರಿ ರೇಟ್ ಇರ್ಬೋದು, ದಿನನಿತ್ಯದ ಉಪಯೋಗದ ವಸ್ತುಗಳು ಜಾಸ್ತಿ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ, ಬಸ್ ದರ ಇವತ್ತು ಬಂತು. ಪ್ರೈವೇಟ್ ಖಾಸಗಿ ಬಸ್ನವರು 20% ಹೈಕ್ ಮಾಡ್ತೀವಿ, ನಮಗೆ ಬೇರೆ ಬೇರೆ ಖರ್ಚುಗಳಿದೆ ಅಂತ. ಇವನ್ ನಾವು ಪ್ರವಾಸೋದ್ಯಮದಲ್ಲಿರೋ ನಾನು ಸಹ ನನ್ನ ಕ್ವಾಲಿಟಿಯನ್ನು ನಾನು ಡೌನ್ ಮಾಡಬಾರ್ದು ಅಂತಿದ್ರೆ, ಕರೆಕ್ಟ್, ಕ್ವಾಲಿಟಿಯನ್ನು ಡೌನ್ ಮಾಡಬಾರ್ದು ಅಂತಿದ್ರೆ ನಾನು ಸಹ ರೇಟ್ ಜಾಸ್ತಿ ಮಾಡಲೇಬೇಕಾಗ್ತದೆ, ಅನಿವಾರ್ಯ. ಯಾಕೆ ಅಂತ ಹೇಳಿದರೆ ನನ್ನ ಹೋಟೆಲ್ನವನು ಅವನು ರೇಟ್ ಜಾಸ್ತಿ ಮಾಡಿರ್ತಾನೆ, ವೆಹಿಕಲ್ನವನು ಅವನು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಮಾಡ್ತಾನೆ. ಹಾಗೆ ಬೇರೆ ಬೇರೆ ಎಲ್ಲ ಊಟ ತಿಂಡಿ ಇದೆಲ್ಲ ಪ್ರೈಸು. ರೆಸ್ಟೋರೆಂಟ್ ಅವ್ರು ಹೇಳ್ತಾರೆ, ನನ್ನ ಕಾಫಿಗೆ ನಾವು ಮೊನ್ನೆ ಇದು ಯಾವುದು ಗ್ಯಾಸ್ ಇಲ್ಲ ಅಂದ ತಕ್ಷಣ ಎಲ್ಲರೂ ಗ್ಯಾಸ್ ಚಾರ್ಜಸ್ ಅಂತ ಸರ್ಚಾರ್ಜಸ್ ಅಂತ ಹಾಕೋಕ್ಕೆ ಶುರು ಮಾಡಿದ್ದಾರೆ. ನಾವು ಕೈಯಿಂದ ಹಾಕ್ಲಿಕ್ಕೆ ಆಗ್ತದಾ? 1-2 ಸಲ ಹಾಕ್ಬೋದು. ಆಮೇಲೆ ನಾವು ಆಟೋಮೆಟಿಕಲಿ ಜಾಸ್ತಿ ಮಾಡಲೇಬೇಕಾಗ್ತದೆ. 10-20% ರೇಟ್ ಜಾಸ್ತಿ ಮಾಡಲೇಬೇಕು, ಅನಿವಾರ್ಯ. ಅಂದರೆ ಕ್ವಾಲಿಟಿಯನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಕ್ವಾಲಿಟಿಯನ್ನು ಡೌನ್ ಮಾಡ್ಕೊಳ್ಳೋದಾದ್ರೆ ನಾವು ಆಟೋಮೆಟಿಕಲಿ ಏನು ಅದೇ ಪ್ರೈಸ್ ಇಟ್ಕೊಂಡು ಈ ಕಸ್ಟಮರ್ಗೆ ಇದಾಗುತ್ತೆ, ಹೆವಿ ಆಗುತ್ತೆ ಅಂತ ಹೇಳಿ ನಾವು ಅದೇ ಪ್ರೈಸ್ ಇಟ್ಕೊಂಡು ಕ್ವಾಲಿಟಿ ಡೌನ್ ಮಾಡಬೇಕಾಗ್ತದೆ. ಅದರಲ್ಲಿ ನಮ್ಮ ಸಂಸ್ಥೆ ಅಂತೂ ನಾವು ಯಾವತ್ತೂ ಕ್ವಾಲಿಟಿಯನ್ನು, ಕ್ವಾಂಟಿಟಿ ಬೇಕಾದರೆ ಕಡಿಮೆ ಮಾಡುವ, ಕ್ವಾಲಿಟಿಯನ್ನು ಡೌನ್ ಮಾಡ್ಕೊಳ್ಳುವಂಥ ನಮ್ಮ ಇಷ್ಟರಲ್ಲೇ ಇಲ್ಲ ನಾವು. ಯಾಕಂದರೆ ಪ್ರತಿ ವರ್ಷವೂ ಅದನ್ನೇ ಫಾಲೋ ಮಾಡ್ತಾಯಿದ್ವಿ. ಆ ಹೋಟೆಲ್ ಸ್ಟ್ಯಾಂಡರ್ಡ್ ಆಗಲಿ, ಫುಡ್ ಸ್ಟ್ಯಾಂಡರ್ಡ್ ಆಗಲಿ, ನಾವು ಅದು ಕಡಿಮೆ ಆಗ್ಲಿಕ್ಕೆ ನಾವು ಬಿಡೋದೇ ಇಲ್ಲ. ಅದಕ್ಕಾಗಿ ನಾವು ಸ್ವ ಅಧ್ಯಯನ ಮಾಡಿರ್ತೇವೆ. ನಾನೇ ಹೋಗಿ ಕಸ್ಟಮರ್ಗಿಂತ ಮುಂಚೆ ಆ ರೆಸ್ಟೋರೆಂಟಲ್ಲಿ ನಾನು ಊಟ ಮಾಡಿ ಇದು ನಮ್ಮ ಕಸ್ಟಮರಿಗೆ ಓಕೆನಾ, ಸೊ ಕ್ವಾಲಿಟಿ ಟೆಸ್ಟ್ ನೀವೇ ಸ್ವತಃ ಮಾಡ್ತೀರಿ, ನಮ್ಮ ಪ್ರಭುಗಳಿಗೆ ಓಕೆನಾ. ನಾವು ಹೇಳ್ತೀವಲ್ಲ, ಪ್ರಜೆಗಳೇ ಪ್ರಭುಗಳು ಅಂತ. ನಮಗೆ ಟೂರಿಸ್ಟ್ಗಳೇ ಅತಿಥಿ ದೇವೋಭವ. ನಮ್ಮದು ಅತಿಥಿಗಳು ಅವರೇ ಪ್ರಭುಗಳೇ. ನಾವು ಅತಿಥಿಗಳನ್ನ ದೇವ್ರ ಥರನೇ ನೋಡಬೇಕು. ಅಂದರೆ ಆ ದೇವ್ರಿಗೇನು ಅದಕ್ಕೆ ಸರಿಯಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋಂಥದ್ದು. ಅದಕ್ಕೋಸ್ಕರ ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಕ್ವಾಲಿಟಿಯನ್ನು ಅನಿವಾರ್ಯವಾಗಿ ಸ್ವಲ್ಪ ರೇಟು ಜಾಸ್ತಿ ಮಾಡಲೇಬೇಕಾಗ್ತದೆ ಈ ಪರಿಸ್ಥಿತಿಯಲ್ಲಿ. ಸರ್, ಇವಾಗ ಏನಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ವ್ಯತ್ಯಾಸ ಆಗಿರುವಂಥದ್ದು ಒಂದು $3-4 ಏರಿಸಿದ್ದಾರೆ. ಸೊ ಇನ್ನು ಮತ್ತಷ್ಟು ಏರಿಕೆ ಆಗ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗಿದೆ. ಸೊ ಈ ಸಂದರ್ಭದಲ್ಲಿ
ಅಡಿಗಾಸ್ ಯಾತ್ರಾದಿಂದ ಪ್ರವಾಸ ಹೋಗುವವರ ಮೇಲೆ ಅದು ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ, ಯಾವ ರೀತಿಯ ಅನುಕೂಲವನ್ನು ನಿಮ್ಮ ಸಂಸ್ಥೆ ಮಾಡಿಕೊಡ್ತಾ ಇದೆ ಅಂತ ಒಂದು ಮಾಹಿತಿ ಹೇಳ್ತೀರಾ ಅಂತ. ಇದು ಕೇಳಿದಿರಿ, ಅದಕ್ಕೆ ಧನ್ಯವಾದಗಳು. ಹೇಳಬೇಕು ಅಂತ ಹೇಳಿದರೆ, ಇವಾಗಿನ ಪರಿಸ್ಥಿತಿಯಲ್ಲಿ ದರ ಏರಿಕೆ ಅನಿವಾರ್ಯ. ಓಕೆ. ಈಗ ಒಂದು ತೈಲಕ್ಕೆ ನೀವು ಹೇಳಿದಾಗ ಈಗ 3 ರಿಂದ 4 ರೂಪಾಯಿವರೆಗೆ ಅಂದರೆ ಈಗ ಸದ್ಯದ ಪರಿಸ್ಥಿತಿ ಕರೆಕ್ಟ್ 3-4% ಜಾಸ್ತಿ ಆಯಿತು. ಇದಕ್ಕೆ ಅನುರೂಪವಾಗಿ ಬೇರೆ ಬೇರೆ ದರಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇವರು ಮಾಡಿದರು, ಇವರಾದ ಮೇಲೆ LPG ಜಾಸ್ತಿ ಆಗುತ್ತೆ, LPG CNG ಅದೆಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗೆ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆದ ತಕ್ಷಣ ಆಮೇಲೆ ರೆಸ್ಟೋರೆಂಟ್ ಅವರು ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಬರುವಂಥ ಪೂರೈಕೆ ಆಗುವಂಥ ತರಕಾರಿ, ಹಾಲು, ಹಣ್ಣು ಅಥವಾ ಏನೋ ಮಾಂಸ ಏನೇ ಇರ್ಬೋದು, ಅದೆಲ್ಲ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರೆಸ್ಟೋರೆಂಟ್ ಅವರು ಮಾಡಿಯೇ ಮಾಡ್ತಾರೆ. ಆ ರೆಸ್ಟೋರೆಂಟ್ ಅವ್ರು ಮಾಡಿದ ಮೇಲೆ ಹೋಟೆಲ್ನವರು ಮಾಡಿಯೇ ಮಾಡ್ತಾರೆ. ಅವರು ಎಲ್ಲ ಹೀಗೆ ದರ ಜಾಸ್ತಿ ಆದವಾಗ ಹಾಗೆ ಆವಾಗ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಅವರು ಹೇಳ್ತಾರೆ, ನನಗೆ ಇದರಲ್ಲಿ ವರ್ಕೌಟ್ ಆಗೋದಿಲ್ಲ, ನನಗೂ ಸ್ವಲ್ಪ ಜಾಸ್ತಿ ಮಾಡಿ ಅಂತೇಳಿ. ಇದೆಲ್ಲ ಒಟ್ಟು ನೀವು ಪೆಟ್ರೋಲ್ ಇದೊಂದೇ ನೋಡ್ಲಿಕ್ಕೆ ಆಗೋದಿಲ್ಲ. ಪೆಟ್ರೋಲ್ ಇದು 3-4 ರೂಪಾಯಿ ಆದ್ರೂ ಇದು ಹೆಚ್ಚು ಕಡಿಮೆ 20-25 ರೂಪಾಯಿ. ಅದಕ್ಕೆ ನಿನ್ನೆ 20-20% 30% ಜಾಸ್ತಿ ಮಾಡ್ತೀವಿ ಅಂತೇಳಿ ಸಾರಿಗೆ ಪ್ರೈವೇಟ್ ಸಾರಿಗೆಯವರು ಈ ಬೆಂಗಳೂರು ಇವರು ಬೆಳಗಾವಿ ಎಲ್ಲ ಬಸ್ ಓಡಿಸ್ತಾರಲ್ಲ, ನಿನ್ನೆ ಐ ಥಿಂಕ್ ಶರ್ಮಾ ಟ್ರಾನ್ಸ್ಪೋರ್ಟ್ ಓನರ್ ಇರಬೇಕು, ಅವರ ಅಧ್ಯಕ್ಷರು, ಅವರು ನಿನ್ನೆ ಇದರಲ್ಲಿ ಹೇಳಿದ್ದಾರೆ, ಬೆಳಿಗ್ಗೆ TVಯಲ್ಲೆಲ್ಲ ನೋಡಿದ್ವಿ ನಾವು. 20-30% ಯಾಕೆ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಕೇಳ್ಬೋದು. ನೀವು ಬರೀ ಇಲ್ಲಿ 4%, 3-4% ಜಾಸ್ತಿ ಆಗಿದ್ದು, ನೀವು ಯಾಕೆ 20-30 ಅಂದರೆ ಒಂದಕ್ಕೆ ಪೂರಕವಾಗಿ ಮತ್ತೆಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ. ಇದೆಲ್ಲ ನೋಡಿದವಾಗ ನಮಗೂ ಜಾಸ್ತಿ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಆದರೆ ನೀವು ಕೇಳಿದ್ದಕ್ಕೆ ನಮ್ಮ ಅಡಿಗಾಸ್ ಕಡೆಯಿಂದ ನಾವು ಈಗ ಕ್ಯಾಲೆಂಡರ್ ಇಯರ್ ಏನಿದೆಲ್ಲ ಡಿಸೆಂಬರ್ವರೆಗೆ ಈಗ ಆಲ್ರೆಡಿ ನಾವು ದರ ಜಾಸ್ತಿ ಮಾಡಲೇಬೇಕು. ಈಗ ಇವತ್ತು ಮೇ ಕೊನೆಯವರೆಗೆ 30ನೇ ತಾರೀಕಿನವರೆಗೆ ಯಾರು ಈಗ ಬುಕ್ ಮಾಡ್ತಾರೋ ಅವ್ರು ಬೇಕಾದರೆ ಟ್ರಾವೆಲ್ ಬೇಕಾದರೆ ಡಿಸೆಂಬರಲ್ಲೇ ಮಾಡಲಿ, ನವಂಬರಲ್ಲೇ ಮಾಡಲಿ, ಅಕ್ಟೋಬರಲ್ಲೇ ಮಾಡಲಿ, ದಸರಾ ಹಾಲಿಡೇಸಲ್ಲೇ ಮಾಡಲಿ. ಡೊಮೆಸ್ಟಿಕ್ ಇರ್ಬೋದು, ಇಂಟರ್ನ್ಯಾಷನಲ್ ಇರ್ಬೋದು. ಕಸ್ಟಮೈಸು, ಅದರಲ್ಲಿ ಕಸ್ಟಮೈಸ್ ಅಂತಿದೆ, ಗ್ರೂಪ್ ಅಂತಿದೆ, ಫ್ಯಾಮಿಲಿ ಅಂತಿದೆ, ಫಿಕ್ಸೆಡ್ ಡಿಪಾರ್ಚರ್ಸ್ ಅಂತಿದೆ, ನಾನಾ ಥರದ್ದು ನಮ್ಮಲ್ಲಿ ಪ್ಯಾಕೇಜಸ್ ಇದೆ. ಅವರು ಈ ದಿನದಲ್ಲಿ ಏನು ನಮ್ಮ ಸಂಸ್ಥೆಯ ಒಂದು ರೂಲ್ಸ್ ಪ್ರಕಾರ ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡಿದ್ದಿದ್ರೆ ಈಗ ಏನು ಪ್ರಸಕ್ತ ದರ ಅವ್ರಿಗೆ ನಾವೇನು ಕಮಿಟ್ಮೆಂಟ್ ಕೊಡ್ತೀವಿ ಅದೇ ದರದಲ್ಲಿ ಪ್ರವಾಸನ ಮಾಡ್ತೀವಿ. ಎಷ್ಟೇ ಪ್ರೈಸು, ಯಾವುದೇ ತೈಲ ಇನ್ನೂ ಇನ್ಕ್ರೀಸ್ ಆಗಲಿ ಅಥವಾ ಏನೇ ಇದಾದರೂ ಆ ನಂತರ ಬುಕ್ ಆದವರಿಗೆ ನಾವು ಅನಿವಾರ್ಯ ಜೂನ್ 1ರಿಂದ ನಂತರ ಜೂನ್ 1ರಿಂದ ಏನು ಬುಕ್ ಮಾಡ್ತಾರಲ್ಲ ಅವರು ಬೇಕಾದರೆ ಜುಲೈಗೆ ಬುಕ್ ಮಾಡಲಿ, ಆವಾಗ ನಾವು ಜೂನ್ 1ಕ್ಕೆ ಆಟೋಮೆಟಿಕ್ಲಿ ಚಾರ್ಜ್ ಚೇಂಜ್ ಮಾಡೇ ಮಾಡ್ತೀವಿ. ಅಲ್ಲಿವರೆಗೆ ನಾವು ಈಗ ಏನು ದರ ಇರ್ತದೆ ಇದೇ ದರದಲ್ಲಿ ಅವ್ರಿಗೆ ನಾನು ಎಕ್ಸಾಂಪಲ್ ಈಗ ಸೀಸನ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಅದು ರಾಜಸ್ಥಾನ್, ಗುಜರಾತ್ ಎಲ್ಲ ನಾವು ಈಗ ಒಂದು ಪ್ರೈಸ್ ಇದೆ, ಅದು ಈಗ ಈ ಪ್ರೈಸ್ ಎಲ್ಲ ಇದಾದ ತಕ್ಷಣ ನಾವು ಜೂನ್ 1ನೇ ತಾರೀಕಿಗೆ ಜಾಸ್ತಿ ಮಾಡ್ತೇವೆ. ಆವಾಗ ಏನು ಬರುತ್ತೋ ಆವಾಗ ಕೊಟ್ಟು ಬುಕ್ ಮಾಡೋರಿಗೆ ಅದೇ ಈಗ ಬುಕ್ ಮಾಡಿದ್ರೆ ಅವರು ಅಡ್ವಾನ್ಸ್ ಏನಿದೆ ನಮ್ಮದು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದರೆ ಈಗ ಏನು ಪ್ರಸಕ್ತ ನಮ್ಮ ವೆಬ್ಸೈಟಲ್ಲಿದೆ ದರ, ಅದೇ ದರದಲ್ಲಿ ಅವರಿಗೆ ಪ್ರವಾಸವನ್ನು ಕರ್ಕೊಂಡು ಮಾಡ್ಬೋದು. ಹೌದು. ಸೊ ಆ ಒಂದು ಅನುಕೂಲವನ್ನು ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ ಅನಿವಾರ್ಯ ಇದು. ಯಾಕೆಂದರೆ ನಾವು ಕ್ವಾಲಿಟಿಯಲ್ಲಿ ಯಾರಿಗೂ ಯಾವುದೇ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಅದು ನಮ್ಮ ಒಂದು ಇದು. ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಆಟೋಮೆಟಿಕ್ಲಿ ಒಂದೇ ಕ್ವಾಲಿಟಿಯಲ್ಲಿ ಆಗಬೇಕು ಇಲ್ಲ ಕ್ವಾಂಟಿಟಿಯಲ್ಲಿ ಆಗಬೇಕು. ಅದು ಎರಡೂ ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಸ್ವಲ್ಪ ಏನು ಮಾರ್ಕೆಟಿಗೆ ತಕ್ಕಂತೆ ನಾವು ಸಣ್ಣ ಪ್ರಮಾಣದಲ್ಲಿ ದರವನ್ನು ಏರಿಸಲೇಬೇಕಾದಂಥ ಅನಿವಾರ್ಯ. ಕರೆಕ್ಟ್ ಸರ್. ಇವಾಗ ಹಾಗಿದ್ರೆ ವಿದೇಶ ಪ್ರವಾಸ ಮಾಡಬೇಕು ಅಂತ ಅನೇಕ ಮಂದಿಗೆ ಆಸೆ ಕೂಡ ಇರುತ್ತೆ. ಸೊ ಅಂಥವರಿಗೆ ಈ ಒಂದು ಮೋದಿಯವರ ಸಲಹೆ ಹಿನ್ನೆಲೆಯಲ್ಲಿ ತಾವು ನೀಡುವಂಥ ಒಂದು ಗೈಡೆನ್ಸ್ ಏನು ಅಂತ? ಹೌದು, ಇದೊಂದು ಒಳ್ಳೆ ಪ್ರಶ್ನೆ. ಈಗ ನೋಡಿ, ವಿದೇಶ ಪ್ರವಾಸ ಹೌದು ಕೆಲವರಿಗೆ ವಯಸ್ಸಿನ ಇದು,
ಈಗ ಕೈಲಾಶ್ ಮಾನಸರೋವರ 70 ವರ್ಷಕ್ಕೆ ಕೊನೆ, ಅದು 70 ವರ್ಷದ ಮೇಲೆ 71 ವರ್ಷ ಆದರೆ ಟಿಬೆಟ್ ಗೌರ್ಮೆಂಟ್ ಅವರು ಅದಕ್ಕೆ ಪರ್ಮಿಟ್ ಕೊಡಲ್ಲ. ಪಾಪ ಅವ್ರಿಗೆ ಈಗ ಈ ವರ್ಷನೇ ಲಾಸ್ಟ್ 70 ವರ್ಷ ಅಂದ್ರೆ ಬರೋ ವರ್ಷಕ್ಕೆ ಅವ್ರಿಗೆ ಪರ್ಮಿಟ್ ಸಿಗಲ್ಲ, ಅವ್ರು ಹೋಗ್ಲೇಬೇಕಲ್ವಾ, ಈ ವರ್ಷನೇ ಹೋಗ್ಬೇಕಾಗ್ತದೆ. ಆಯ್ತಾ, ಈ ತರದ್ದು ಎಲ್ಲ ಕೆಲವೊಂದು ಇರ್ತದೆ, ಅದು ಅನಿವಾರ್ಯ, ಅವರು ಟ್ರಾವೆಲ್ ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ನಾನು ಹೇಳಲಿಕ್ಕೆ, ಈ ಬೇರೆ ಜನರೇಷನ್ ಇದು ಅನಿವಾರ್ಯ ಆದವರು, ಯಾಕಂದ್ರೆ 70 ಬರೋ ವರ್ಷಕ್ಕೆ ಆಗೋದಿಲ್ಲ, ಅವ್ರು ಹೋಗ್ಲೇಬೇಕಾಗ್ತದೆ. ಇನ್ನು ಬೇರೆ ಟ್ರಾವೆಲ್ ಮಾಡೋರೆ ಅಂದ್ರೆ ನಾನು ಹೇಳ್ಬೇಕಂದ್ರೆ, ಈಗ ಬೆಂಗಳೂರಲ್ಲೆಲ್ಲ ಅಥವಾ ಎಲ್ಲೇ ಆಗಲಿ ವೀಕೆಂಡಲ್ಲಿ ಫ್ಯಾಮಿಲಿ ಎಲ್ಲ ಈ ರೆಸ್ಟೋರೆಂಟಿಗೆ ಹೋಗೋದಲ್ಲ, ಈಗ ಸಂಡೇ ಅಂದರೆ ಕಾಮನ್ ಆಗಿ. ಹೌದೌದು. ಆ ಥರ ಇದ್ದಾಗ ಮನೆಯಲ್ಲೇನೋ ಸ್ವಲ್ಪ ಹಣಕಾಸಿನ ಸಮಸ್ಯೆ ಏನು ಆಯಿತು ಅಂದರೆ ಹೇಗೆ ನಾವು ಅವಾಯ್ಡ್ ಮಾಡಿ, ತಿಂಗಳಲ್ಲಿ 4-5 ಸಲ ಹೋಗೋ ಬದಲಿಗೆ ಅವಾಯ್ಡ್ ಮಾಡಿ, ಹಾಗಂತ ಅದು ಆ ಒಂದು ಅಭಿರುಚಿನೂ ಬಿಡೋದು ಬೇಡ, 1-2 ಸಲ ಹೋಗುವ ಹಾಗೆ. ಈಗ ಅವರು ವರ್ಷಕ್ಕೆ 1-2-3 ವಿದೇಶ ಪ್ರವಾಸ ಮಾಡ್ತಾಯಿದ್ರೆ, 2-3-4 ಮಾಡ್ತಾಯಿದ್ರೆ 1-2ಕ್ಕೆ ಇಳಿಸ್ಬಹುದು ಅಂತ ನನ್ನ ಒಂದು ಸಲಹೆ ಕೊಡ್ಬೋದು ಅನ್ಸುತ್ತೆ. ಸಂಖ್ಯೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ತಾವು ಹೇಳ್ತಾ ಇದ್ದಾರೆ. ಹೌದು, ಈ ವರ್ಷ ಅದೇ ಮೋದಿಜಿಯವರು ನಮ್ಮ ಮಂತ್ರಿಯವರು ಹೇಳಿದ ಮೇಲೆ ಆ ಒಂದು ಇದಕ್ಕೆ ಗೌರವ ಕೊಟ್ಟು ಈ ಅನಿವಾರ್ಯವಾದ ಒಂದು ಕೈಲಾಶ್ ಮಾನಸರೋವರ ಈ ಥರದ ಜೊತೆಗೆ ಕೆಲವೊಂದು ಪ್ರವಾಸವನ್ನು ಅನಿವಾರ್ಯವಾಗಿ ಅಂದರೆ 4-5 ಮಾಡ್ತಾ ಇದ್ರೆ ಬೇಡ, 1-2 ಮಾಡಿ ಬರೋ ವರ್ಷಕ್ಕೆ ಮತ್ತೆ ಬ್ಯಾಲೆನ್ಸ್ ಸೇರಿಸಿ. ಯಾಕಂದ್ರೆ ನಾವು ಇದು ನೋಡಿದೀವಿ, ಕೊರೋನಾ ಟೈಮಲ್ಲಿ ರಿವರ್ಸ್ ಟೂರಿಸಂ ಆಯ್ತಲ್ಲ, ಒಂದೇ ಸಲ ನಾವು ಚಾರ್ಧಾಮ್ ಅಂತ ಯಾತ್ರೆಗಳು ಕೊರೋನಾದ 2 ವರ್ಷ ಏನು ಲ್ಯಾಬ್ಸ್ ಇದಾಗಿತ್ತಲ್ಲ, ಅದೆಲ್ಲ ಒಂದು ಮಿಕ್ಲ ಆಯ್ತು, ಅದು ಡಬಲ್ ಆಯ್ತು, ಆಗಿದೆ, ಅದು ಹಿಂದೇನೂ ಆಗಿದೆ, ಅದೇ ಬರೋ ವರ್ಷನೂ ಆಗುತ್ತೆ ಅನ್ನುವಂಥ ಆ ವಿಶ್ವಾಸದಲ್ಲಿ ನಾವಿದ್ದೇವೆ. ಯಾಕಂದ್ರೆ ಹಿಂದಿನ ಒಂದು ಇದೆಲ್ಲ ಅನುಭವಗಳಿದೆಯಲ್ಲ, ಇತಿಹಾಸ ಅನುಭವ, ಇದರಿಂದಾಗಿ ಈ ವರ್ಷವೂ ನಾವು ಅದನ್ನೇ ಆಗಬಹುದು ಅಂತ ನಾವು ಒಂದು ಆಸೆಯಿಂದ ಬರೋ ವರ್ಷದವರೆಗೆ ಕಾಯ್ತೇವೆ. ಇಡೀ ಜಗತ್ತು ಕೂಡ ಅದೇ ಆಶಯವನ್ನು ಬಯಸ್ತಾ ಇದೆ. ಈ ಯುದ್ಧ ಬೇಗ ಅಂತ್ಯ ಆಗಲಿ, ಡಾಲರ್ ಪ್ರೈಸ್ ಸ್ಟೆಬಿಲೈಸ್ ಆಗಲಿ, ಕ್ರೂಡ್ ಆಯಿಲ್ ಪ್ರೈಸ್ ಕೂಡ $100 ಕೆಳಗೆ ಬರಲಿ, 60-70 ಆಸ್ಪಾಸಿಗೆ ಬರಲಿ, ಫೆಬ್ರವರಿ 28ಕ್ಕೆ ಹಿಂದೆ ಯಾವ ರೀತಿ ಇತ್ತೋ ಅದೇ ರೀತಿ ಬರಲಿ ಅಂತ ಎಲ್ಲ ಆಶ್ವಾಸನೆ ಮಾಡ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ಈ ಒಂದು ಸಂಕಷ್ಟದ ವಿಪತ್ತಿನ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸಹಕರಿಸಿ, ಸೊ ನಂತರ ಅದನ್ನು ಮುಂದಿನ ವರ್ಷ ಮತ್ತೆ ಅದನ್ನು ಮತ್ತಷ್ಟು ಅದನ್ನು ಸಹಜ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥ ಎಲ್ಲ ಅವಕಾಶಗಳು ಕೂಡ ಇರೋದ್ರಿಂದ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ಮೋದಿಯವರ ಮನವಿ ಮತ್ತು ಆ ಹಿನ್ನೆಲೆಯಲ್ಲಿ ಉಂಟಾದ ಪರಿಸ್ಥಿತಿ ಮತ್ತು ಯಾವ ರೀತಿಯ ಪರ್ಯಾಯ ಆಯ್ಕೆಗಳು ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ, ಬಹಳ ನಿರರ್ಗಳವಾಗಿ ಮತ್ತು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರು, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡ್ಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲ್ ವಾಹಿನಿಯನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.